ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನಿನ್ನೆ ಒಂದು ಇಂಟ್ರೊಡಕ್ಷನ್ ವಿಡಿಯೋ ಹಾಕಿದ್ದೆ, ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ. ಎಲ್ರಿಗೂ ಥ್ಯಾಂಕ್ ಯು. ಏನೇ ಒಂದು ಕೆಲಸ ಮಾಡಬೇಕಾದ್ರೂ ದೇವರ ಆಶೀರ್ವಾದ ಬೇಕು ಅಂತಾರಲ್ಲ, ಅದಕ್ಕೆ ನಾನು ಟೆಂಪಲ್ಗೆ ಹೊರಟಿದ್ದೆ. ಟೆಂಪಲ್ ತುಂಬ ದೂರ ಇದೆ. ಸೊ ಮಾರ್ನಿಂಗೇ ಬೇಗ ಎದ್ದು ರೆಡಿಯಾಗಿ 5 o'clockಗೆ ನನ್ನ ಫ್ರೆಂಡ್ ಮನೆ ಹತ್ರ ಬಂದೆ. ನನ್ನ ಫ್ರೆಂಡ್ ಹಸ್ಬೆಂಡ್ಗೆ ಜಾಲಹಳ್ಳಿ ಕ್ರಾಸ್ ಸೈಡೇ ಡ್ಯೂಟಿ ಹಾಕಿದ್ದಾರೆ. ಸೊ ನಾನು ಹಂಗೆ ಪಿಕಪ್ ಮಾಡಿಕೊಂಡು ಡ್ರಾಪ್ ಮಾಡಿದ್ರು. ಜಾಲಹಳ್ಳಿ ಕ್ರಾಸ್ ನೋಡಿ, ಈವ್ನಿಂಗ್ ಹೊತ್ತಲ್ಲಿ ಯಾವಾಗೂ ಗಜಿ ಬಿಜಿ ಅಂತಲೇ ಇರುತ್ತೆ ಈ ರೋಡು. ಆದರೆ ಈ ಮಾರ್ನಿಂಗ್ ಟೈಮಲ್ಲಿ ನೋಡಿ ಎಷ್ಟು ಪ್ರಶಾಂತವಾಗಿದೆ, ಯಾರೂ ಇಲ್ಲ, ಸ್ವಲ್ಪ ಜನ ಇದ್ದಾರೆ, ವೆಹಿಕಲ್ಸು ಕಮ್ಮಿ. ಸೊ ಫೈನಲಿ ಬಸ್ ಸಿಕ್ತು ಸ್ನೇಹಿತರೆ, ಹೊರಟೆ. ಬಸ್ಸಲ್ಲಿ ಕೂತ್ಕೊಂಡು ಹೊರಟ ಇದ್ದೆ. ಹಾಗೆ ಬೆಂಗಳೂರ್ದು ಸ್ವಲ್ಪ ಕ್ಲಿಪ್ ತೊಗೊಂಡೆ. ಹೀಗೆ ಜರ್ನಿ ಸಾಕ್ತಾ ಇತ್ತು. ಅಷ್ಟೊತ್ತಿಗಾಲೆ ಬೆಳ್ಕರಿತು, ಸೂರ್ಯನು ಉದಯಿಸಿದ್ದ. ಅದು ಸ್ವಲ್ಪ ಹಂಗೆ ಕ್ಲಿಪ್ ತಗೊಂಡೆ. ಈ ಪಕ್ಕದಲ್ಲಿರೋ ಅಜ್ಜಿ ಯಾರಂತ ನೋಡ್ತಾ ಇದ್ದೀರಾ, ಇವ್ರದ್ದು ಒಂದು ಸ್ವಲ್ಪ ಸ್ಟೋರಿ ಇದೆ. ಅಜ್ಜಿ ಇಳ್ಕಲ್ಗೆ ಹೋಗ್ಬೇಕಿತ್ತಂತೆ. ಇದು ಇಳ್ಕಲ್ಗೆ ಹೋಗುತ್ತೆ ಅಂತೇಳಿ ಹುಬ್ಬಳ್ಳಿ ಬಸ್ಸೇ ಹತ್ಸಿದ್ದಾರೆ. ಆದರೆ ಆ ಅಜ್ಜಿ ಅಳ್ತಾ ಕೂತಿದ್ರು, ಬೇರೆ ಬಸ್ ಹತ್ತಿಸಿದಾರಂತೆ. ಆಮೇಲೆ ಕಂಡಕ್ಟರ್ ಸ್ವಲ್ಪ ಸಮಾಧಾನ ಮಾಡಿ, ನಿನಗೆ ನಾನು ಬಸ್ ಹತ್ತಿಸ್ತೀನಮ್ಮ ಅಂತೇಳಿ ಎಲ್ಲ ಇದು ಮಾಡಿದ್ರು. ಅಜ್ಜಿ ಪಕ್ಕದಲ್ಲೇ ನಾನು ಕೂತ್ಕೊಂಡು ಅವ್ರ ಬಗ್ಗೆ ನಾನು ತಿಳ್ಕೊಂಡು, ನನ್ನ ಬಗ್ಗೆ ಅವ್ರಿಗೆ ಹೇಳ್ಕೊಂಡು ಹೀಗೆ ಜರ್ನಿ ಸಾಕ್ತಾ ಇತ್ತು. ಫೈನಲಿ ನಮ್ಮಮ್ಮ ಊರು ಬಂತು. ಸೊ ಅಲ್ಲಿಂದ ಅಮ್ಮ ಮನೆಗೆ ಹೋಗ್ಬೇಕಲ್ವಾ, ಆಟೋ ಪಿಕ್ ಮಾಡ್ಕೊಂಡು ಹೊರಟೆ ಸ್ನೇಹಿತರೆ. ಈ ಸೇತುವೆ ಇದೆಯಲ್ಲ, ಇದು ಸ್ವಲ್ಪ ಹಾಗೆ ನೆನ್ಪು ಬಂತು ನನಗೆ. ಈ ರೋಡಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇದ್ವಿ ಕಾಲೇಜ್ಗೆ ಹೋಗ್ಬೇಕಾದ್ರೆ, ಟ್ಯೂಷನ್ಗೆ ಹೋಗ್ಬೇಕಾದ್ರೆ ಈ ರೋಡಲ್ಲೇ ನಡ್ಕೊಂಡು ಹೋಗ್ತಾ ಇದ್ವಿ. ಸೊ ಇದು ಹಂಗೆ ಹಳೆ ನೆನಪಾಯಿತು, ಹಾಗೆ ವಿಡಿಯೋ ಮಾಡಿಕೊಂಡೆ. ಅಮ್ಮ ಮನೆಗೆ ಬಂದೆ. ಅಮ್ಮ ಮನೆದು ಕ್ಲಿಪ್ ತೊಗೊಳಕ್ಕಾಗಲಿಲ್ಲ. ಸೊ ನಮ್ಮ ಮನೆ ಗಾರ್ಡನ್ದು ಫ್ಲವರ್ಸ್ದು ಅದೆಲ್ಲ ವೀಡಿಯೋ ಮಾಡಿಕೊಂಡೆ. ಬಸಂಪದೆ ಗಿಡ, ಆಮೇಲೆ ಪೇಪರ್ ಹೂವಿನ ಗಿಡ, ಇನ್ನೂ ಸ್ವಲ್ಪ ನನಗೆ ಹೂವು ಗೊತ್ತಾಯಿಲ್ಲ, ಅದೆಲ್ಲ ವೀಡಿಯೋ ಮಾಡಿಕೊಂಡೆ. ಬಸ್ಸಿಗೋಸ್ಕರ ಕಾಯ್ತಾ ಇದ್ದೀವಿ. ಇದು ನೋಡಿ, ಇದು ಆಂಜನೇಯ ಟೆಂಪಲ್. ನಾವು ಚಿಕ್ಕವರಿದ್ದಾಗ ಪ್ರತಿ ಶನಿವಾರನೂ ಇಲ್ಲಿ ಹೋಗ್ತಾ ಇದ್ವಿ. ಯಾರೇ ಕೂಗಾಡಲಿ, ಊರೇ ಹೋರಾಡಲಿ, ನಿನ್ನ ನೆಮ್ಮದಿಗೆ ಭಂಗವಿಲ್ಲ, ನಿನಗೆ. ಸೊ ಬಸ್ ಬರ್ತಾ ಇರಲ್ಲ, ವೆಯ್ಟ್ ಮಾಡ್ತಿದ್ವಿ. ಆಗ ಒಂದು ಎಮ್ಮೆದ ವಿಡಿಯೋ ಮಾಡ್ಕೊಂಡ್ವಿ. ಎಷ್ಟೊಂದು ಹೋಗ್ತಾ ಇದ್ವಿ, 120 ಹೋಗ್ತಾ ಇದ್ವೇನೋ, ಕೌಂಟ್ ಮಾಡೋಕ್ಕಾಗಲಿಲ್ಲ. ಹೀಗೆ ವೆಯ್ಟ್ ಮಾಡ್ತಾ ಇದ್ವಿ. ಇಲ್ಲಿ ಒಂದು ಹಸು ಇದೆ ನೋಡಿ, ಈ ಹಸು ಹೆಸರು ಗೌರಿ ಅಂತೇಳಿ. ಇದಕ್ಕೆ ನಾನು ನನ್ನ ತಂಗಿ ಚಿಕ್ಕವರಿದ್ದಾಗ ತುಂಬ ಹೆದರ್ಕೋತಿದ್ವಿ, ಗುದ್ದಕ್ಕೆ ಬರುತ್ತೆ ಅಂತ. ಆದರೆ ಈಗ ತುಂಬ ವಯಸ್ಸಾಗಿದೆ. ಅದು ರೋಡ್ ದಾಟಿದ್ರೂ ನಮ್ಮ ಬಸ್ ಇನ್ನೂ ಬರ್ತಾನೇ ಇಲ್ಲ. Few moments later. ಹೋಗುತ್ತಲ್ಲ ಬಸ್, ಇದು ಕರೆಕ್ಟ್. ವೆಯ್ಟ್ ಮಾಡ್ತಾನೆ ಇದ್ವಿ ಬಸ್ಸಿಗೆ, ಬಸ್ ಬರಲಿಲ್ಲ. ಫೈನಲಿ ಬಂತು. ಬಾಯ್. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ನಾವು ಹೋಗೋ ಪ್ಲೇಸಿಗೆ ಹೋಗುತ್ತಾ ಅಂತ ಕೇಳ್ಬಿಟ್ಟೆ ಹತ್ವಿ. ನಮಗೆ ಗೊತ್ತಿರಲಿಲ್ಲ ಬಸ್ ಇದು ಹೋಗುತ್ತಾ ಇಲ್ಲ ಅಂತ. ಕೇಳ್ಬಿಟ್ಟು ಹತ್ಕೊಂಡು ಹಂಗೆ ಹೋದ್. ದೇವಸ್ಥಾನದ ಹತ್ರ ಹೋಗೋಕ್ಕೆ ಈ ರೋಡಲ್ಲಿ ಹೋಗ್ತಾ ಇದ್ವಿ. ಮತ್ತು ಇನ್ನು ಭಕ್ತಾದಿಗಳೆಲ್ಲ ಸ್ವಲ್ಪ ಜನ ಬರ್ತಾಯಿದ್ರು. ಹಾಗೆ ಹೋಗ್ಬೇಕಾದ್ರೆ ಹೀಗೆ ಕ್ಲಿಪ್ ತೊಗೊಂಡೆ. ಹಿರಿಯೂರು, ಬೆಂಗಳೂರು.
ಈ ಅಡಿಕೆ ಮರಕ್ಕೆ ಸ್ಪ್ರಿಂಕ್ಲಿಂಗ್ ಏನೋ ಮಾಡಿಸಿದ್ರು, ಅದನ್ನು ವಿಡಿಯೋ ತೊಗೊಂಡೆ. ಸ್ವಲ್ಪ ಚೆನ್ನಾಗಿದೆ ಈ ವಾತಾವರಣ ಎಲ್ಲ ನೋಡ್ತಾ ಇದ್ರೆ ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ. ಇದೇ ನೋಡಿ ನಾನಿವತ್ತು ಬಂದಿರೋವಂಥ ದೇವಸ್ಥಾನ ಚೌಡೇಶ್ವರಿ ದೇವಿ. ಭಕ್ತಾದಿಗಳು ತುಂಬ ಜನ ಬಂದಿದ್ದಾರೆ. ನಾನು ಹೋಗೋಷ್ಟೊತ್ತಿಗೆ 12 o'clock ಅಷ್ಟೊತ್ತಿಗೆ ಆಲ್ರೆಡಿ ಒಂದು ಪೂಜೆ ಆಗಿಬಿಟ್ಟಿತ್ತು. ಎಲ್ಲರೂ ಊಟ ಮಾಡಿ ಕೂತಿದ್ರು. ಹಾಗೆ ನಾವು ಪ್ರದಕ್ಷಿಣೆ ಹಾಕೊಂಡು ಬಂದ್ವಿ. ನಾನಿವತ್ತು ಬಂದಿರೋಂಥ ದೇವಸ್ಥಾನ ಇದೆ ನೋಡಿ, ಚೌಡೇಶ್ವರಿ ದೇವಿ. ಪೂಜೆ ಎಲ್ಲ ಆಗಿತ್ತಲ್ವಾ, ಸೊ ಊಟ ಎಲ್ಲ ರೆಡಿ ಇತ್ತು. ಊಟ ಮಾಡ್ಕೊಂಡ್ವಿ. ಪಾಯಸ, ಪಲ್ಯ, ಅನ್ನ ಸಾರು ಮಾಡಿದ್ರು. ನಮಗೆ ಪಲ್ಯ ಸಿಗಲಿಲ್ಲ, ಪಾಯಸ, ಅನ್ನ ಸಾರು ಊಟ ಮಾಡ್ಕೊಂಡ್ವಿ. ರಿಲೇಷನ್ದು ಪಾಪು ಬಂದಿತ್ತು. ಆ ಪಾಪುನ ಆಡಿಸ್ಕೊಂಡು ಸ್ವಲ್ಪ ಟೈಮ್ ಕಳೆದ್ವಿ. ನಮ್ಮ ದೊಡ್ಡಮ್ಮ, ನಾನು, ನನ್ನ ತಂಗಿ ಆ ಪಾಪು ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅವಾಗ ಇನ್ನೂ ಸಣ್ಣಳಿದ್ದ ಬಂದಿದ್ಲು, ಒಂದು 3 ತಿಂಗಳಿಂದ. A few moments later. ಚೆನ್ನಾಗಿ ಹುಡುಗರು ಡ್ಯಾನ್ಸ್ ಮಾಡ್ತಿದ್ದಾರೆ ನೋಡಿ ಫ್ರೆಂಡ್ಸ್. ಇದು ಹಾಗೆ ಸ್ವಲ್ಪ ಹೊತ್ತೆಲ್ಲ ಎಂಜಾಯ್ ಮಾಡೋಣ ಅಂತೇಳಿ ಎಲ್ಲರೂ ಹಾಡಾಕಿದ್ರು. ಚಿಕ್ಕ ಮಕ್ಕಳೆಲ್ಲ ಕುಣಿತಾ ಇದ್ರು. ಚಿಕ್ಕ ಮಕ್ಳ ಜೊತೆಗೆ ದೊಡ್ಡವರು ಕುಣಿತಾ ಇದ್ರು. ನನಗೆ ಸ್ಟೆಪ್ ಬರಲ್ಲ, ನನಗೆ ಸ್ಟೆಪ್ ಎಲ್ಲ ಹಾಕೋಕೆ ಬರಲ್ಲ. ಹಾಗೆ ಅವ್ರ ಜೊತೆಗೂ ಜಾಯ್ನ್ ಆಗಿ ಕುಣಿತಾ ಇದ್ದೆ. ಕಲರ್ ಸ್ಯಾರಿ ಹಾಕಿದಾರಲ್ಲ, ಅವರೇ ಚೌಡೇಶ್ವರಿ ದೇವಿಗೆ ಪೂಜೆ ಮಾಡೋರು. ಈ ಆಂಟಿನೂ ಅವ್ರ ಫ್ರೆಂಡ್ಸ್ ಜೊತೆಗೆ ಎಲ್ಲ ಕುಣಿತಾ ಇದ್ದಾರೆ, ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಹಾಗೆ ನಾನು ಒಂದೆರಡು ಸ್ಟೆಪ್ಪು ಅಷ್ಟೇ ನನಗೆ ಬರೋದು, ಜಾಸ್ತಿ ಏನು ಬರ್ತಿರಲಿಲ್ಲ. ಅದರಲ್ಲೇ ನಾನು ಹಂಗೆ ಜಾಯ್ನ್ ಆಗಿ ಡ್ಯಾನ್ಸ್ ಮಾಡಿದೆ. ಸಂಜೆ ಈವ್ನಿಂಗು ಮತ್ತೆ ಇನ್ನೊಂದು ಪೂಜೆ ಮಾಡಿದ್ರು. ಆ ಪೂಜೆ ಎಲ್ಲ ಮುಗಿಸ್ಕೊಂಡು ಭಕ್ತಾದಿಗಳೆಲ್ಲ ಊಟ ಮಾಡಿಕೊಂಡು ಅವ್ರವ್ರ ಊರಿಗೆ ಅವ್ರು ಹೋದರು. ಇನ್ನು 20-30 ಮೆಂಬರ್ಸ್ ಇದ್ದರು. ಇನ್ನು ಮಿಕ್ತವರೆಲ್ಲ ನಾವು ಟೆಂಪಲಲ್ಲೇ ಮಲ್ಕೊಂಡ್ವಿ. ಆಲ್ರೆಡಿ ಲೇಟ್ ಆಗಿತ್ತು ಪೂಜೆ. ಇವತ್ತೇ ಬೆಂಗಳೂರಿಗೆ ಹೋಗ್ಬಾರ್ದು ಅಂತ ಅಲ್ಲೇ ಉಳಿಸ್ಕೊಂಡ್ರು. ಅಲ್ಲೇ ಮಲ್ಕೊಂಡಿದ್ದು. ಮಾರ್ನಿಂಗ್ ಎದ್ದು ಮತ್ತೆ 10 o'clockಗೆ ಮತ್ತೆ ಪೂಜೆ ಇನ್ನೊಂದಾಯಿತು. ಅದನ್ನು ಮುಗಿಸ್ಕೊಂಡು ಬೆಂಗಳೂರು ಬಸ್ ಹತ್ತಿದೆ ಸ್ನೇಹಿತರೆ. ಇದಾಗಿತ್ತು ನನ್ನ ಇವತ್ತಿನ ಲಾಗ್. ಇನ್ನೊಂದು ಲಾಗಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಆಲ್.